ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರೇ ಅಂತ ನಾವು ನಮ್ಮ ಕಷ್ಟನೆಲ್ಲ ರಾಯರ ಮುಂದೆ ಹೇಳ್ಕೊಂಡ್ರು ಸಾಕು. ರಾಯರು ನಮ್ಮ ಕಷ್ಟನೆಲ್ಲ ಕೇಳಿ ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ. ರಾಯರು ಯಾರಿಗಿನ್ನೂ ಅನುಗ್ರಹ ಮಾಡಿಲ್ಲ, ಏನು ಮಾಡ್ತಾ ಇಲ್ಲ. ರಾಯರು ಪವಾಡ ಪುರುಷ ಅಲ್ವಾ, ಕಾಮಧೇನು ಕಲ್ಪವೃಕ್ಷ ಅಂತಲೇ ಹೆಸರು ಪಡೆದಂಥ ನನ್ನ ತಂದೆ ಗುರುರಾಯರು. ರಾಯರು ಪವಾಡ ಮಾಡದಿರೋ ಅಂಥ ಮನುಷ್ಯರೇ ಇಲ್ಲ. ಪ್ರತಿಯೊಬ್ಬರಿಗೂ ಸಹ ರಾಯರು ಅನುಗ್ರಹ ಮಾಡ್ತಾನೆ ಇರ್ತಾರೆ. ರಾಯರು ನಮ್ಗೆ ಅನುಗ್ರಹ ಮಾಡ್ತಿಲ್ಲ, ನಮಗೆ ಕಷ್ಟ ಬಂದಿದೆ, ತುಂಬ ಕಷ್ಟ ಇದೆ, ನಾವು ಕೇಳಿದಂಥ ಬೇಡಿಕೆನ ರಾಯರು ಈಡೇರಿಸ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಿರ್ತೀರ. ಪ್ರತಿಯೊಬ್ಬರಿಗೂ ಸಹ ಅವರವರ ಕಷ್ಟಕ್ಕೆಲ್ಲ ರಾಯರು ಅನುಗ್ರಹ ಮಾಡ್ತಾ ಇರ್ತಾರೆ. ನಿಮಗೆ ದೊಡ್ಡದಾಗಿ ಕಷ್ಟ ಇದೆ ಅಂತಂದರೆ ಅದು 10 ಭಾಗದಷ್ಟು ಆದರೂ ನಿಮಗೆ ಕಮ್ಮಿ ಮಾಡ್ತಾ ಇರ್ತಾರೆ ರಾಯರು. ನಿಮಗೆ ದೊಡ್ಡದಾಗಿ ಬರೋ ಕಷ್ಟನ ಎದುರಿಸೋಕ್ಕಾಗೋದಿಲ್ಲ ಅಂತಲೇ ರಾಯರನ್ನ ನೀವು ನಂಬಿರ್ತೀರಲ್ಲ, ನಿಮ್ಮ ಕಷ್ಟನೆಲ್ಲ ರಾಯರು ಅವ್ರ ಮೇಲೆ ಹಾಕ್ಕೊಂಡು ಆ ಕಷ್ಟಗಳಿಗೆಲ್ಲ ಹೇಳ್ತಾರೆ, ನೀನು ಅವ್ರಿಗೆ ಎಷ್ಟು ಕಷ್ಟ ಕೊಡ್ತೀಯ ಕೊಡು, ಅವ್ರ ಜೊತೆ ನಾನಿದ್ದೀನಿ, ಅವ್ರ ಕಷ್ಟನೆಲ್ಲ ದೂರ ಮಾಡೋದಕ್ಕೆ ಅಂತ ನಾನಿದ್ದೀನಿ. ನೀನು ಎಷ್ಟು ಕಷ್ಟ ಕೊಡ್ತೀಯ ಅವ್ರಿಗೆ, ಎಲ್ಲಿ ಗಂಟ ಕಷ್ಟ ಕೊಡ್ತೀಯ, ನಾನಿದ್ದೀನಿ ಅವ್ರ ಜೊತೆಗೆ. ಅವ್ರ ಕಷ್ಟನೆಲ್ಲ ಮುಕ್ತಿ ಕೊಡೋದಕ್ಕೋಸ್ಕರ ಅಂತಲೇ ನಾನಿದ್ದೀನಿ. ನನ್ನನ್ನು ಅವರಷ್ಟು ನಂಬಿದ್ದಾರೆ, ನನ್ನನ್ನು ನಂಬಿ ಪೂಜೆ ಮಾಡ್ತಿದ್ದಾರೆ. ಅವನು ನನ್ನ ಮಗ, ನನ್ನ ಭಕ್ತ. ಅವನಿಗೆ ನೀನು ಕಷ್ಟ ಕೊಡೋಕ್ಕಾಗೋದಿಲ್ಲ, ನಾನು ಆ ಕಷ್ಟದ ಮುಂದೆಗಡೆ ಬಂದು ನಾನು ನಿಂತ್ಕೋತೀನಿ ಅಂತ ಕಷ್ಟಗಳಿಗೆ ರಾಯರು ಹೇಳ್ತಾರೆ. ರಾಯರು ಹೇಳ್ತಾರೆ ಒಬ್ಬ ಮನುಷ್ಯನಿಗೆ, ನೀನು ಕಷ್ಟ ಇದೆ ಅಂತ ಎದುರೋದಕ್ಕೆ ಹೋಗಬೇಡ, ನೀನು ಕಷ್ಟ ಇದೆ ಅಂತ ನೀನು ಕುಗ್ಗೋದಕ್ಕೂ ಸಹ ಹೋಗಬೇಡ. ನಿನಗೆಷ್ಟು ಕಷ್ಟ ಇದೆಯೋ ಆ ಕಷ್ಟನೆಲ್ಲ ನೀನು ಅನುಭವಿಸು. ನಿನ್ನ ಕಷ್ಟದ ಜೊತೆಗೂ ಸಹ ನನ್ನ ಕೂಗು, ಅಪ್ಪ ಗುರುರಾಯರೇ ಅಂತ ನನ್ನ ಪ್ರಾರ್ಥನೆ ಮಾಡ್ಕೊ. ಆ ಕಷ್ಟ ನಿನಗೆ ಬರಬೇಕಾದ್ರೆ ಆ ಕಷ್ಟದ ಜೊತೆಲೂ ನಾನಿರ್ತೀನಿ, ಕಷ್ಟ ನಿನ್ನ ಆವರಿಸೋದಕ್ಕೆ ನಾನು ಬಿಡೋದಿಲ್ಲ ಅಂತ ರಾಯರು ಹೇಳ್ತಾರೆ. ಕಷ್ಟಗಳಿಗೆ ಹೇಳು, ನನ್ನ ಜೊತೆ ಗುರುರಾಯರಿದ್ದಾರೆ, ರಾಯಪ್ಪ ಇದ್ದಾರೆ, ನೀನು ನನಗೆ ಕಷ್ಟ ಕೊಡೋಕ್ಕಾಗೋದಿಲ್ಲ, ನನ್ನ ಜೊತೆ ರಾಯರಿದ್ದಾರೆ, ನಾನು ರಾಯರು ನಂಬಿದ್ದೀನಿ, ನನ್ನ ಮನಸ್ಸಲ್ಲಿ ರಾಯರಿದ್ದಾರೆ, ನೀನು ನನ್ನ ಆವರಿಸೋಕ್ಕಾಗೋದಿಲ್ಲ ಅಂತ ನೀನು ಕಷ್ಟಗಳಿಗೆ ಹೇಳು ಅಂತ ರಾಯರು ಹೇಳ್ತಾರೆ. ರಾಯರಿರೋವಂಥ ಜಾಗದಲ್ಲಿ, ರಾಯರಿರೋವಂಥ ಮನೆಯಲ್ಲಿ ಯಾವ ಕಷ್ಟ ಕಾರ್ಪಣ್ಯಗಳು ಅಷ್ಟೇ ಇರೋದಿಲ್ಲ. ನಿಮಗೆ ಇವಾಗ ಕಷ್ಟ ಇದೆ ಅಂತ ನೀವು ಹೇಳ್ತಾ ಇರ್ತೀರಲ್ಲ, ಅದು ಯಾವುದೋ ಜನ್ಮದಲ್ಲಿ ನಿಮ್ಮದು ಒಂದು ಪಾಪ ಅನ್ನೋದಿರುತ್ತೆ. ಆ ಕಷ್ಟನ ನೀವು ತೀರಿಸಿರೋದಿಲ್ಲ. ನೀವು ಆ ಕಷ್ಟನ ಇವಾಗ ನೀವು ಅನುಭವಿಸ್ತಾ ಇರ್ತೀರ, ಆದರೆ ಅದು ನಿಮಗೆ ದೊಡ್ಡದಾಗಿ ಕಷ್ಟ ಇರುತ್ತೆ. ಅದನ್ನು ಕಮ್ಮಿ ರೂಪದಲ್ಲಿ ಕಷ್ಟನ ನಿಮಗೆ ಕೊಡ್ತಾರೆ ರಾಯರು. ನಿಮಗೆ ಬರೋ ಕಷ್ಟನೆಲ್ಲ ನಿಮ್ಗೆ ಅನುಭವಿಸೋಕ್ಕಾಗೋದಿಲ್ಲ ಅಂತಲೇ 3/4% ಕಷ್ಟ ಕಮ್ಮಿ ಮಾಡಿ 1/4% ಕಷ್ಟನ ನಮಗೆ ಮನುಷ್ಯರು ಕೊಡೋ ಅಂಥದ್ದು ರಾಯರು. ನಾವು ರಾಯರು ನಂಬಿದ್ದೀವಿ ಅಂತ ಅಂದಮೇಲೆ ನಮ್ಮ ಕಷ್ಟ ಬಂದಾಗ ರಾಯರೇ ಅಂತ ನಾವು ಒಂದು ಮಾತು ರಾಯರೇ ಅಂತ ಕೂಗ್ಬಿಟ್ರೆ ಸಾಕು, ರಾಯರು ತಟ್ಟಂತ ಅನುಗ್ರಹ ಮಾಡೇ ಮಾಡ್ತಾರೆ. ನೀವು ಪರೀಕ್ಷೆ ಮಾಡಿ, ತುಂಬ ದೊಡ್ಡ ಕಷ್ಟ ಬಂದಾಗ ನೀವು ರಾಯರೇ ರಾಯರೇ ಅಂತ ನೀವು 11 ಬಾರಿ ರಾಯರು ಮಂತ್ರ ಜಪಿಸಿ ನೀವು ಕಣ್ಮುಚ್ಕೊಂಡು ತಕ್ಷಣ ರಾಯರು ಆ ಕಷ್ಟನೆಲ್ಲ ಮಾಯ ಮಾಡ್ತಾರೆ. ಇಲ್ಲ 100 ಪಟ್ಟು ಇರೋ ಕಷ್ಟದಲ್ಲಿ 50 ಪಟ್ಟು ಕಷ್ಟನ ಕಮ್ಮಿ ಮಾಡ್ತಾರೆ. ನೀವು ಬೇಕಿದ್ರೆ ಪರೀಕ್ಷೆ ಮಾಡಿ. ನೀವು ರಾಯರು ಇನ್ನೂ ಯಾರಿಗೆಲ್ಲ ಅನುಗ್ರಹ ಮಾಡಿಲ್ಲ ಅಂತ ನೀವು ಕೊರಗ್ತಾ ಇದ್ದೀರಲ್ಲ, ನಿಮ್ಮ ಕಷ್ಟ ಅಷ್ಟೊಂದು ಇದೆಯಲ್ಲ, ನೀವು ರಾಯರ ಮುಂದೆ ಕೂತ್ಕೊಂಡು ನಾನು ವ್ರತ ಮಾಡ್ತೀನಿ, ಉಪವಾಸ ಮಾಡ್ತಾಯಿದ್ದೀನಿ, ಆದರೂ ಸಹ ರಾಯರು ನನಗೆ ಅನುಗ್ರಹ ಮಾಡ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ, ನೀವು ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ನಿಮಗೆ ತುಂಬ ಕಷ್ಟ ಇದೆ ಅಂತ ಅನ್ನೋರು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಒಂದು 2-3 ದಿವಸ ಅಲ್ಲಿ ಇದ್ದುಬಿಟ್ಟು ನಿಮ್ಮ ಸೇವೆನ ಸಲ್ಲಿಸ್ಬಿಟ್ಟು ಬನ್ನಿ. ಖಂಡಿತ ರಾಯರು ಏನಕ್ಕೆ ಅನುಗ್ರಹ ಮಾಡೋದಿಲ್ಲ, ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನಿಮಗೆ ಯಾರ ಮುಖಾಂತರನಾದರೂ ಹೇಳ್ಸೋದಾಗಿರ್ಬೋದು, ಇಲ್ಲ ಕನಸಿನಲ್ಲಿ ಬಂದು ಹೇಳೋದಾಗಿರ್ಬೋದು, ಈ ಥರ ಒಂದು ಸೂಚನೆ ಅನ್ನೋದು ಕೊಡ್ತಿರ್ತಾರೆ. ನಿಮಗೆ ಕಷ್ಟ ಇದೆ ಅಂತಂದರೆ ರಾಯರು ಯಾವ ರೀತಿನಾದರೂ ಸೂಚನೆ ಅನ್ನೋದು ಕೊಡ್ತಾ ಇರ್ತಾರೆ. ನೀನು ಈ ಜಾಗಪ್ಪ, ಇಲ್ಲಿ ಬಂದು ನೀನು ಸೇವೆ ಮಾಡು, ನಿನ್ನ ಸೇವನೆಲ್ಲ ನಾನು ಸ್ವೀಕಾರ ಮಾಡಿ ನಿನ್ನ ಕಷ್ಟನೆಲ್ಲ ನಾನು ದೂರ ಮಾಡ್ತೀನಿ ಅಂತ ರಾಯರು ಸೂಚನೆ ಕೊಡ್ತಾರೆ. ನಿಮಗೆ ತುಂಬ ಕಷ್ಟ ಇದೆ, ನಾನು ಎಷ್ಟು ಪೂಜೆ ವ್ರತ ಮಾಡಿದ್ರು ಸಹ ನನಗೆ ಅನುಗ್ರಹ ಆಗ್ತಿಲ್ಲ, ನನಗೆ ಒಳ್ಳೆಯದು ಆಗ್ತಿಲ್ಲ, ನನ್ನ ಕಷ್ಟ ಹೇಗಿದೆಯೋ ಹಾಗೇ ಇದೆ, ನನ್ನ ಕಷ್ಟ ಸ್ವಲ್ಪನೂ ಸಹ ಕಮ್ಮಿ ಆಗ್ತಿಲ್ಲ ಅಂತ ಅನ್ನೋರು ನೀವು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ಒಂದು ಸತಿ. ನೀವು ಒಂದು 2-3 ದಿವಸ ಫ್ರೀ ಮಾಡಿಕೊಂಡು, ಇವಾಗ ಒಂದು ದುಡ್ಡು ಕಾಸನ್ನ ಎಲ್ಲೆಲ್ಲೋ ವೆಚ್ಚವಾಗಿ ನಾವು ಖರ್ಚು ಮಾಡ್ತೀವಿ ನಾವು ಅಲ್ವಾ,
ಅದೇ ದುಡ್ಡನ್ನ ನೀವು ಇಟ್ಕೊಂಡು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ತುಂಬ ಕಷ್ಟ ಇದೆ ಅಂತಂದರೆ, ನಮ್ಮ ಕಷ್ಟ ದೂರ ಆಗಬೇಕು ಅಂದರೆ ನಾವು ಏನಾದರೂ ಒಂದು ಪ್ರಯತ್ನ ಮಾಡಬೇಕಲ್ವ. ಆ ಪ್ರಯತ್ನ ಮಾಡಿದ್ರೆ ಅಲ್ವಾ ಭಗವಂತ ಫಲ ಕೊಡೋದು. ನೀವು ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ಒಂದು ಸತಿ. ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಹೆಣ್ಮಕ್ಳಾದರೆ ಹೆಜ್ಜೆ ನಮಸ್ಕಾರ ಹಾಕಿ, ಗಂಡು ಮಕ್ಕಳಾದರೆ ಉರುಳು ಸೇವೆ ಮಾಡಿ. ನೀವು ಎಷ್ಟು ಸೇವೆ ಮಾಡ್ತೀರೋ ಅಷ್ಟು ನಿಮಗೆ ರಾಯರು ಅನುಗ್ರಹ ಮಾಡ್ತಾರೆ. ನೀವು 1-2 ದಿವಸ 3 ದಿವಸ ಅಲ್ಲಿ ಇದ್ದು ನೀವು ರಾಯರಿಗೆ ಸೇವೆನ ಮಾಡಿದ್ದು ಬನ್ನಿ. ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಅಲ್ಲಿರೋ ಯಾರ ಬಾಯಲ್ಲಾದರೂ ಸಹ ಹೇಳಿಸ್ತಾರೆ, ಇಲ್ಲ ಕನಸಿನ ರೂಪದಲ್ಲಿ ರಾಯರೇ ಬಂದು ನಿಮಗೆ ಹೇಳ್ತಾರೆ, ನಿನ್ನ ಸೇವೆ ನನಗೆ ತಲುಪಿದೆ, ನಿನ್ನ ಕಷ್ಟನೆಲ್ಲ ನಾನು ದೂರ ಮಾಡ್ತೀನಿ, ನೀನು ವಾಪಸ್ ಹೋಗು ಅಂತ ರಾಯರೇ ಹೇಳಿಸ್ತಾರೆ. ಯಾರ ಬಾಯಲ್ಲಾದರೂ ಸಹ ಹೇಳಿಸ್ತಾರೆ. ಅಲ್ಲಿಗೆ ಹೋಗಿದ್ದು ಬಂದರೆ ಖಂಡಿತ ನಿಮ್ಮ ಕಷ್ಟ ಎಲ್ಲ ದೂರ ಆಗೇ ಆಗುತ್ತೆ. ರಾಯರಿದ್ದಾರೆ, ರಾಯರು ನಂಬಿದ್ದೀವಿ ಅಂತಂದರೆ ರಾಯರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ರಾಯರ ಪಾದಕ್ಕೆ ಹಾಕ್ಬಿಡಿ. ನೋಡಿ, ನಾವು ಯಾರ್ಯಾರನ್ನೋ ನಂಬ್ತೀವಿ, ಜನನೆಲ್ಲ ನಂಬ್ತೀವಿ. ಜನ ಕೊಡೋ 1000 ರೂಪಾಯಿ ದುಡ್ಡನ್ನ ನಾವು 1 ವಾರ 15 ದಿವಸ ನಿರೀಕ್ಷೆ ಮಾಡ್ತೀವಿ. ಈಗ ಒಬ್ಬ ಮನುಷ್ಯನಿಗೆ ತುಂಬ ಸಾಲ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹತ್ರ ಹೋಗ್ತಾನೆ, ನನಗೆ ಈ ಥರ ಸಾಲ ಇದೆ, ಅವ್ರಿಗೆ ಕೊಡಬೇಕು, ತಕ್ಷಣ ಕೇಳ್ತಿದ್ದಾರೆ, ನಾನು ಏನು ಮಾಡೋದು ಗೊತ್ತಿಲ್ಲ, ನನಗೆ ಸ್ವಲ್ಪ ಹಣ ಸಹಾಯ ಮಾಡಿ ಅಂತ ನೀವು ಹೋಗಿ ಕೇಳ್ತೀರಾ. ಒಂದು 5,000ನೋ 10,000ನೋ ಹೋಗಿ ಕೇಳ್ತೀರಾ. ಆದರೆ ಅವರು ನೀವು ಕೇಳಿದ ತಕ್ಷಣ ಕೊಡೋದಿಲ್ಲ. ಈಗ 1 ವಾರನೋ 15 ದಿವಸನೋ ಇಲ್ಲ ಒಂದು 4-5 ದಿವಸನೋ ಟೈಮ್ ತಗೋತಾರೆ. ಒಬ್ಬ ಮನುಷ್ಯನಿಗೆ 4-5 ದಿವಸ 1 ವಾರ 15 ದಿವಸ ಟೈಮ್ ಕೊಡ್ತೀರಾ ಅಂದಮೇಲೆ, ಅವನಿಂದ ಬರೋ ದುಡ್ಡಿಗೋಸ್ಕರ ನೀವು ಕಾಯ್ತೀರಾ ಅಂತ ಅಂದಮೇಲೆ, ಮತ್ತು ರಾಯರು ಅನುಗ್ರಹ ಮಾಡೋ ತನಕ ಕಾಯಲೇಬೇಕಲ್ವ. ಮನುಷ್ಯನಲ್ಲಿ ಒಂದು ತಾಳ್ಮೆ ಇರಬೇಕು, ಒಂದು ನಂಬಿಕೆ ಇರಬೇಕು. ಆ ನಂಬಿಕೆ ತಾಳ್ಮೆನೇ ನಮ್ಮ ಜೀವನಕ್ಕೆ ಒಂದು ದಾರಿ ಆಗುತ್ತೆ. ದಾರಿದೀಪ ತೋರಿಸ್ತಾರೆ ರಾಯರು. ರಾಯರನ್ನ ನೀವೆಲ್ಲ ನಂಬಿದ್ದೀರಾ ಅಂತಂದರೆ ಖಂಡಿತ ಯಾರನ್ನೂ ಅಷ್ಟೇ ಕೈ ಬಿಡೋದಿಲ್ಲ. ಇದನ್ನು ಬೇಕಾದರೂ ನಾನು 100 ಸತಿ ಬೇಕಾದರೂ ಹೇಳ್ತೀನಿ, ರಾಯರು ನಂಬಿಟ್ರೆ ಖಂಡಿತ ಅವ್ರು ಕೈ ಬಿಡೋದಿಲ್ಲ. ರಾಯರಿಗೆ ನಾವೆಲ್ಲ ಮಕ್ಕಳಿದ್ದಾಗೆ ನಾವು ಕಷ್ಟಪಡೋದು ಅವ್ರು ನೋಡ್ತಾರಾ? ಖಂಡಿತ ನೋಡೋದಿಲ್ಲ. ಈಗ ಬೇರೆ ದೇವ್ರಿಗೆ ಏನಾದರೂ ಒಂದು ಹರಕೆ, ಏನಾದರೂ ಒಂದಿತ್ತು ಅಂತಂದರೆ ಆ ದೇವ್ರುಗಳು ತಕ್ಷಣ ನಮಗೆ ಶಾಪ ಕೊಡ್ತಾರೆ. ಏಕೆ ಅಂತಂದರೆ ಹರಕೆ ತೀರಿಸ್ಲಿಲ್ಲ ಅಂತಂದರೆ ಏನಾದರೂ ಒಂದು ಮಕ್ಳಿಗೋ ಇಲ್ಲ ಹೆಂಡ್ತಿ ಮಕ್ಳಿಗೋ ಇಲ್ಲ ನೀವು ಮಾಡೋ ಕೆಲಸದಲ್ಲೂ ಏನಾದರೂ ಒಂದು ಎಫೆಕ್ಟ್ ಅನ್ನೋದು ಹೊಡೆಯುತ್ತೆ, ಕಷ್ಟ ಬಂದುಬಿಡುತ್ತೆ. ಹರಕೆ ತೀರಿಸಿಲ್ಲ ಅಂದರೆ ಕಷ್ಟ ಅನ್ನೋದು ಕೊಡ್ತಾರೆ ದೇವರು. ಆದರೆ ರಾಯರು ಆ ಥರ ಅಲ್ಲ. ರಾಯರು ಕಾಯ್ತಾರೆ. ಕಾಯ್ದು ಅವನಲ್ಲಿ ಕಷ್ಟ ಏನಿದೆ, ಅವ್ನಿಗೆ ನೋವೇನಿದೆ, ಅವನ ಮನೆ ಪರಿಸ್ಥಿತಿ ಏನಿದೆ, ಅವನ ಸ್ಥಿತಿ ಗತಿ ಎಲ್ಲನೂ ಸಹ ತಿಳ್ಕೊಂಡು ರಾಯರು ಅನುಗ್ರಹ ಮಾಡೋವಂಥದ್ದು. ಯಾರಿಗೂ ಅಷ್ಟೇ ರಾಯರು ಕೆಟ್ಟದಾಗಿ ಯಾರಿಗೂ ಅಷ್ಟೇ ಶಿಕ್ಷೆ ಅನ್ನೋದು ಕೊಡೋದಿಲ್ಲ. ಎಂಥ ಕಳ್ಳ ಹೋಗಲಿ, ದರೋಡೆಕೋರ ಹೋಗಲಿ, ಒಬ್ಬ ಮೋಸಗಾರ ಕೊಲೆಗಾರ ಯಾರೇ ಹೋಗಲಿ, ರಾಯರು ಅಂಥವ್ರಿಗೆಲ್ಲ ಅನುಗ್ರಹ ಮಾಡ್ತಾರೆ. ರಾಯರ ಪಾದಕ್ಕೆ ಶರಣಾಗತಿಯರಾಗ್ಬಿಟ್ರೆ ಅವರು ಅದನ್ನೆಲ್ಲ ಕ್ಷಮಿಸ್ತಾರೆ. ಆದರೆ ಮಾಡಿದ ತಪ್ಪನ್ನೇ ತಿರ್ಗಾ ಮಾಡ್ತಿತ್ತು ಅಂತಂದರೆ ರಾಯರು ಅಂಥವ್ರಿಗೆ ಖಂಡಿತ ಅನುಗ್ರಹ ಮಾಡೋದಿಲ್ಲ. ನೀವು ಮಾಡಿದ್ದು ಎಂಥ ತಪ್ಪೇ ಆಗಿರಲಿ, ಎಂಥ ಮೋಸನೇ ಆಗಿರಲಿ, ಅಂಥವರು ರಾಯರ ಪಾದಕ್ಕೆ ಹೋಗ್ಬಿಟ್ಟು, ಅಪ್ಪ ನಾನು ತಪ್ಪು ಮಾಡಿದ್ದೀನಿ, ನಾನು ಮೋಸ ಮಾಡಿದ್ದೀನಿ, ಬೇರೆಯವ್ರ ಕಣ್ಣಲ್ಲಿ ನೀರು ಹಾಕ್ಸಿದ್ದೀನಿ, ಬೇರೆಯವ್ರು ತಿನ್ನೋ ಅನ್ನ ನಾನು ಕಿತ್ಕೊಂಡಿದ್ದೀನಿ, ಬೇರೆಯವ್ರ ಜೀವನನ ನಾನು ಹಾಳು ಮಾಡಿದ್ದೀನಿ ಅಂತ, ನನ್ನ ತಪ್ಪಾಯಿತು ತಂದೆ, ನನಗೆ ಕ್ಷಮೆ ಇರಲಿ ಭಗವಂತ ಅಂತ ರಾಯರ ಪಾದಕ್ಕೆ ಹೋಗಿ ಅಂಥ ಮನುಷ್ಯ ಬಿದ್ದುಬಿಟ್ಟ ಅಂತಂದರೆ ಖಂಡಿತ ಅಂಥವ್ರಿಗೂ ಸಹ ರಾಯರ ಅನುಗ್ರಹ ಮಾಡ್ತಾರೆ. ಅವ್ರಿಗೆ ಶಿಕ್ಷೆ ಅನ್ನೋದು ಕೊಡೋದಿಲ್ಲ. ಆ ರೀತಿ ರಾಯರು ಇರಬೇಕಾದ್ರೆ ಮತ್ತು ನಿಮ್ಗೇಂತಕ್ಕೆ ಕಷ್ಟ ಅನ್ನೋದು ಕೊಡ್ತಾರೆ? ಖಂಡಿತ ಕೊಡೋದಿಲ್ಲ. ಕಷ್ಟ ಬರ್ತಿದೆ ಅಂತಂದರೆ ಅದು ರಾಯರು ಕೊಡೋದಿಲ್ಲ, ಬೇರೆ ಯಾವುದಾದ್ರೂ ಒಂದು ಶಕ್ತಿ ನಿಮಗೆ ಕಷ್ಟ ಕೊಡ್ತಿರುತ್ತೆ. ಇಲ್ಲ ಯಾವ ದೇವ್ರದ್ದಾದ್ರೂ ಆಗಿರ್ಬೋದು, ಇಲ್ಲ ಯಾವ ಜನದ್ದಾದ್ರೂ ಆಗಿರ್ಬೋದು. ಯಾರೋ ಏನೋ ನೀವು ಚೆನ್ನಾಗಿದ್ದೀರಾ ಅಂತಂದರೆ ಏನೋ ಒಂದು ಮಾಡಿಸೋದ್ರಲ್ಲಾಗಿರ್ಬೋದು, ಈ ಥರ ಏನಾದರೂ ಒಂದು ಮಾಡ್ತಿರ್ತಾರೆ. ಅದನ್ನೆಲ್ಲ ತಡಿಬೇಕು ರಾಯರು. ತಡೆದು ಅದನ್ನೆಲ್ಲ ದೂರ ಆದಮೇಲೆ ರಾಯರು ಅನುಗ್ರಹ ಮಾಡೋದು. ಅಂಥ ಕಷ್ಟದಲ್ಲಿ ನೀವು ಇರಬೇಕಾದ್ರೂ ಸಹ ರಾಯರು ನಿಮ್ಮ ಜೊತೆಗಿರ್ತಾರೆ. ಈಗ ಯಾರು ಏನೋ ಒಂದು ಮಾಡಿಸಿರ್ತಾರೆ ಅಂತಂದರೆ ರಾಯರು ಅದನ್ನೆಲ್ಲ ದೂರ ಮಾಡ್ತಾ ಇರ್ತಾರೆ. ನಿಮಗೆ ಬರೋ ಗಂಡಾಂತರನೆಲ್ಲ ದೂರ ಮಾಡ್ತಿರ್ತಾರೆ. ಈಗ ಒಬ್ಬ ವ್ಯಕ್ತಿಗೆ ಯಾರೋ ಮೋಸ ಮಾಡಿರ್ತಾರೆ, ಇಲ್ಲ ಅವ್ನು ಚೆನ್ನಾಗಿರೋದು ಇವ್ರು ಸಹಿಸ್ಕೊಳ್ಳೋದಿಲ್ಲ, ಅವ್ನು ಇರಬಾರ್ದಪ್ಪ, ಅವ್ನು ಏನಾದರೂ ಆಗಿ ಸತ್ತೋಗ್ಬಿಡ್ಲಿ, ಹೊರಗಡೆ ಹೋದವನು ಮನೆಗೆ ಬರಬಾರ್ದು ಅಂತ ಏನಾದರೂ ಒಂದು ಮಾಡಿಸಿರ್ತಾರಲ್ಲ, ಯಾವುದೋ ದೇವ್ರಿಗಾದ್ರೂ ಹೋಗಿ ಇಲ್ಲ ಯಾವುದೋ ಏನೋ ಒಂದು ಮಾಟ ಮಂತ್ರ ಏನಾರು ಮಾಡಿಸಿರ್ತಾರಲ್ಲ, ಆ ಥರ ಹೊರಗಡೆ ಹೋದವನು ಬರಲೇಬಾರ್ದು ಅಂತ, ಅದಕ್ಕೂ ಸಹ ರಾಯರು ತಡೆಗಟ್ತಾರೆ. ನೀವು ಆ ಥರ ಹೊರಗಡೆ
ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗೋ ಅಂಥ ಸ್ಥಿತಿಲಿರುತ್ತೆ, ನಿಮ್ಮ ಜೀವಕ್ಕೆ ಅಪಾಯ ಬರುತ್ತೆ. ಅಂಥ ಕಷ್ಟದಲ್ಲೂ ಸಹ ರಾಯರು ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಕಾಯ್ತಾರೆ, ನಿಮ್ಮನ್ನು ಕಾಪಾಡ್ತಾರೆ. ಆಗೋ ಅನಾಹುತದಿಂದ ನಿಮ್ಮನ್ನು ತಪ್ಪಿಸ್ತಾರೆ ರಾಯರು. ನೀವಿಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ದೊಡ್ಡದಾಗಿ ರಾಯರು ಅನುಗ್ರಹ ಮಾಡಿದ್ರೆ ರಾಯರು ಇದ್ದಾರೆ ಅಂತಲ್ಲ, ನೀವು ನಡೆಯೋ ಪ್ರತಿ ಹೆಜ್ಜೆನಲ್ಲೂ ಇದ್ದಾರೆ, ನೀವು ಬಿಡೋ ಉಸಿರಿನಲ್ಲಿ ಇದ್ದಾರೆ. ನೀವು ಒಂದು ದಿನ ಮುಗಿಸಿ ಇನ್ನೊಂದು ದಿನಕ್ಕೋಸ್ಕರ ನೀವು ಕಾಯ್ತಿರಲ್ಲ, ಆ ದಿನಗಳಲ್ಲೂ ಸಹ ರಾಯರು ಇರ್ತಾರೆ. ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಬಿಡಿ. ರಾಯರು ನಮ್ಮ ಜೊತೆಗಿಲ್ಲ, ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾಯಿಲ್ಲ, ನಾವು ಹೇಳೋದು ಏನು ಕೇಳಿಸ್ಕೊತಾ ಇಲ್ಲ ರಾಯರು, ಬರೀ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಷ್ಟೇ, ನಮ್ಮ ಕಷ್ಟ ಕಾರ್ಪಣ್ಯನ ರಾಯರು ದೂರ ಮಾಡ್ತಾ ಇಲ್ಲ ಅಂತ ನೀವು ಅನ್ಕೋತೀರ. ಇಲ್ಲ, ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಮಾಡ್ತಾನೆ ಇರ್ತಾರೆ. ನೀವು ಪ್ರತಿಯೊಂದು ಕ್ಷಣದಲ್ಲೂ ಹೊರಗಡೆ ಹೋಗಿ ಮನೆಗೆ ಬರೋ ತನಕ ನಿಮ್ಮ ಜೊತೆಯಲ್ಲೇ ಇದ್ಕೊಂಡು ನಿಮಗೆ ಕಾಯ್ತಾ ಇರ್ತಾರೆ. ರಾಯರ ಕೈಲಿ ಮಾಡೋ ಅಂಥ ಅನುಗ್ರಹ ಆದರೆ ಒಳ್ಳೇದಾದರೆ ತಟ್ಟಂತ ರಾಯರು ಮಾಡೇ ಮಾಡ್ತಾರೆ. ಆದರೆ ಇದು ಯಾವುದೋ ಒಂದು ಏನೋ ಒಂದು ಸಮಸ್ಯೆ ಅನ್ನೋದಿರುತ್ತೆ, ಬೇರೆ ಎಲ್ಲ ನಾನಾ ರೀತಿ ಸಮಸ್ಯೆ ಅನ್ನೋದಿರುತ್ತೆ. ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತೀನಿ, ನಾವು ಏನೋ ಯಾವುದೋ ಜನ್ಮದಲ್ಲಿ ಮಾಡಿದಂಥ ಪಾಪನೂ ಸಹ ನಾವು ಈ ಜನ್ಮದಲ್ಲಿ ತೀರಿಸ್ಬೇಕಾಗುತ್ತೆ. ಅದೆಲ್ಲ ತೀರಿದ್ಮೇಲೂ ಸಹ ನಮಗೆ ಅನುಗ್ರಹ ಮಾಡೋದು. ಆ ಪಾಪ ಕರ್ಮದ ಜೊತೆಗೂ ಸಹ ರಾಯರು ಹೊಡೆದಾಡ್ತಾರೆ, ಹೋರಾಡ್ತಾರೆ. ಪಾಪ ಕರ್ಮಕ್ಕೂ ಹೇಳ್ತಾರೆ, ಅವನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪಾಪ ಕರ್ಮ ಅನ್ನೋದು ಮಾಡಿದ್ದಾನೆ, ಒಂದು ತಪ್ಪು ಮಾಡಿದ್ದಾನೆ. ಆದರೆ ನೀನು ಇಷ್ಟೊಂದು ಕಷ್ಟ ಕೊಡೋದು ನನಗೆ ಸರಿ ಕಾಣೋದಿಲ್ಲ. ನನ್ನ ಭಕ್ತ ಅವನು, ನನ್ನನ್ನು ಅಷ್ಟೊಂದು ಆರಾಧಿಸ್ತಿದ್ದಾನೆ, ಅವನ ಮನಸ್ಸಲ್ಲೇ ಇಟ್ಕೊಂಡು ನನ್ನ ಪೂಜೆ ಮಾಡ್ತಿದ್ದಾನೆ. ನೀನೇನು ಅಷ್ಟೊಂದು ಕಷ್ಟ ಕೊಡ್ತೀಯಾ, ಬೇಡ ಅಷ್ಟು ಕಷ್ಟ ಕೊಡಬೇಡ ಅಂತ ರಾಯರು ಅದನ್ನೆಲ್ಲ ತಡೀತಿರ್ತಾರೆ. ಆ ಕಷ್ಟ ನಷ್ಟನೆಲ್ಲನೂ ಸಹ ಕರ್ಮಗಳಿಗೆಲ್ಲ ಸಹ ರಾಯರು ಉತ್ತರ ಕೊಟ್ಕೊಂಡು ನಿಮ್ಮನ್ನು ಕಾಯ್ತಾ ಇರ್ತಾರೆ. ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಬಿಡಿ. ರಾಯರು ನೀವು ನಂಬಿದ್ದೀರಾ ಅಂದರೆ ಖಂಡಿತ ರಾಯರು ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾರೆ. ನೀವು ತುಂಬ ಕಷ್ಟ ಇದೆ ಅಂತ ಹೇಳ್ತೀರಲ್ಲ, ಕೆಲವರಂತೂ ಸಾಲದಿಂದ ನಾನು ಮನೆಯಿಂದ ಹೊರಗಡೆನೇ ಬರೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ, 3 ಗಂಟೆ ರಾತ್ರಿಗೆ ಎದ್ದು ರಾಯರು ಪೂಜೆ ಮಾಡಿಬಿಟ್ಟು ತಿರ್ಗಾ ಬೆಳಗ್ಗೆ ಆಗೋಷ್ಟೊತ್ತಿಗೆ ಮನೆ ಬಾಗ್ಲಾಕೊಂಡು ಒಳಗಡೆ ಬಂದು ಸೇರ್ಕೋತಾ ಇದ್ದೀನಿ. ನಾನು ಹೊರಗಡೆ ಎಲ್ಲಾದರೂ ಕಾಣಿಸ್ಕೊತು ಅಂತಂದರೆ ಸಾಲಗಾರರು ನನ್ನ ಬಿಡೋದಿಲ್ಲ, ನನಗೆ ಚಿತ್ರಹಿಂಸೆ ಕೊಡ್ತಾರೆ, ಇವಾಗಲೇ ಕೊಡು ಈಗಲೇ ಕೊಡು ಅಂತ ನನ್ನ ಪೀಡಿಸ್ತಾರೆ. ನಾನು ಸಾಲಗಾರರಿಗೆ ಹೆದ್ರುಕೊಂಡು ಮನೆ ಒಳಗಡೆನೇ ಸೇರ್ಕೊಂಡಿದ್ದೀನಿ. ಇಷ್ಟು ಸಮಸ್ಯೆ ಇದ್ದರೂ ಸಹ ರಾಯರು ಪೂಜೆ ಮಾಡೋದನ್ನು ನಾನು ನಿಲ್ಲಿಸ್ತಾ ಇಲ್ಲ ಅಂತ ಸುಮಾರು ಜನ ಅವ್ರ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ದೀರಾ. ನೋಡಿ, ನಿಮ್ಗೆ ಆ ಥರ ಕಷ್ಟ ಇದೆ ಅಂತಂದರೆ ನಿಮ್ಮ ಮನೆ ಒಳಗಡೆನೇ ಇರೋ ಬದಲು ಮಂತ್ರಾಲಯಕ್ಕೆ ಹೋಗಿ, ಒಂದು 3 ದಿವಸ ನೀವು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ರಾಯರಿಗೆ ಸೇವೆ ಸಲ್ಲಿಸಿದ್ದು ಬನ್ನಿ. ನನ್ನ ಕಷ್ಟ ಈ ಥರ ಇದೆ ತಂದೆ, ನಾನು ತುಂಬ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ, ಸಾಲ ತೀರ್ಸೋಕ್ಕಾಗ್ತಿಲ್ಲ ಭಗವಂತ, ಅದಕ್ಕೇನಾದರೂ ಒಂದು ಅನುಗ್ರಹ ಮಾಡು, ನನಗೆ ಒಂದು ಒಳ್ಳೆ ಕೆಲಸ ಕೊಡು, ಯಾವ ರೀತಿನಾದರೂ ಸಾಲ ತೀರ್ಸೋಕ್ಕೆ ನನಗೆ ಒಂದು ಶಕ್ತಿ ಕೊಡು, ನಾನು ನಿನ್ನ ನಂಬಿದ್ದೀನಿ, ನನ್ನ ಶಕ್ತಿ ನೀನಾಗಬೇಕು, ನನ್ನ ಬೆನ್ನಿಂದೆ ನಿಂತ್ಕೊಂಡು ನೀನು ಏನು ದಾರಿ ತೋರಿಸ್ತೀಯೋ ಆ ದಾರಿನಲ್ಲಿ ನಾನು ನಡೀತೀನಿ ಅಂತ ನೀವು ಒಂದು 3-4 ದಿವಸ ಮಂತ್ರಾಲಯಕ್ಕೆ ಹೋಗಿ ನಿಮ್ಮ ಸೇವೆ ಸಲ್ಲಿಸಿದ್ದು ಬನ್ನಿ. ಖಂಡಿತ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಇದು ತುಂಬ ಕಷ್ಟ ಇದೆ ಅಂತ ಅನ್ನೋರು, ಆರೋಗ್ಯ ಸಮಸ್ಯೆ ಇದೆ ಅನ್ನೋರು, ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನ್ನೋರು, ಸಾಲು ಸಮಸ್ಯೆ ಇರೋವಂಥವ್ರು, ನಿಮಗೇನೇ ಒಂದು ಸಮಸ್ಯೆ ಇರಲಿ, ಈಗ ನಿಮ್ಮ ಸೊತ್ತನ್ನ ಬೇರೆಯವರು ತಿಂದಿರ್ತಾರೆ, ಅವ್ರು ನಮಗೆ ಕೊಡ್ತಾ ಇಲ್ಲ ಅಂತ ನೀವು ಹೇಳ್ತಿರಲ್ಲ, ಅಂಥವ್ರು ಸಹ ಒಂದು 2-3 ದಿವಸ ಪರವಾಗಿಲ್ಲ, ಒಂದು 4 ದಿವಸ ಆದರೂ ಪರವಾಗಿಲ್ಲ, ನೀವು ರಾಯರಿಗೆ ಒಂದು ಸೇವೆ ಸಲ್ಲಿಸಿ ಬನ್ನಿ, ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನಾವು ಮನೆಯಲ್ಲಿ ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗಿ ನಿಮಗೇನು ಸೇವೆ ಇದೆಯೋ ಅದನ್ನೆಲ್ಲ ಮಾಡ್ತಾ ಇದ್ದೀರಾ, ಆದರೂ ನಿಮ್ಗೆ ಒಳ್ಳೇದು ಆಗ್ತಿಲ್ಲ ಅಂತಂದರೆ ನೀವು ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ, ನಿಮ್ಮ ಕಷ್ಟನೆಲ್ಲ ದೂರ ಮಾಡೇ ಮಾಡ್ತಾರೆ. ಆವಾಗ ನೀವೇ ಹೇಳ್ತೀರಾ, ನನ್ನ ಕಷ್ಟ ಇವಾಗಿಲ್ಲ, ನನ್ನ ಕಷ್ಟ ಅರ್ಧ ಭಾಗದಷ್ಟು ಮುಗ್ದಿದೆ, ಇವಾಗ ನನಗೆ ಅನುಗ್ರಹ ಮಾಡಿದ್ದಾರೆ ರಾಯರು, ನನಗೆ ಒಳ್ಳೇದು ಮಾಡಿದ್ದಾರೆ ರಾಯರು ಅಂತ ನೀವೇ ನಿಮ್ಮ ಬಾಯಾರೆ ನೀವು 4 ಜನಕ್ಕೆ ಹೇಳ್ತೀರಾ. ನೀವು ಆ ಥರ ನಿಮ್ಮ ಕಷ್ಟ ಇದೆ ಅಂತಂದರೆ ಆ ರೀತಿ ಮಾಡಿ ನೀವು ರಾಯರಿಗೆ ಒಂದು ಸೇವೆ ಸಲ್ಲಿಸಿದ್ದೀರಲ್ಲ, ಆ ಸೇವೆನ ರಾಯರು ಇಟ್ಕೊಳ್ಳೋದಿಲ್ಲ, ಅದಕ್ಕೆ ತಿರುಗಿಸಿ ಉತ್ತರ ರಾಯರು ಕೊಟ್ಟೇ ಕೊಡ್ತಾರೆ. ಈಗ ನಾವು ಒಬ್ರಿಗೇನೋ ಒಂದು ದಾನ ಮಾಡಿದ್ದೀವಿ ಅಂದರೆ ಅವರು ನಮಗೇನಾದರೂ ದಾನ ಮಾಡ್ತಾರಲ್ಲ, ಅದೇ ರೀತಿ ರಾಯರಿಗೆ ನಾವು ಇಷ್ಟೆಲ್ಲ ಒಂದು ಶ್ರಮ ವಹಿಸಿ ನಾವೊಂದು ಪೂಜೆ ಸೇವೆ ಸಲ್ಲಿಸಿದ್ದೀವಿ, ನಮ್ಮ ಮನಸ್ಸಿನಲ್ಲಿ 24 ಗಂಟೆನೂ ಸಹ ರಾಯರೇ ರಾಯರೇ ಅಂತ ನೆನೆಸ್ಕೋತಾ ಇದ್ದೀವಿ ಅಂತಂದರೆ ರಾಯರು ನಮ್ಮನ್ನು ಕೈ ಬಿಡ್ತಾರಾ? ಖಂಡಿತ ರಾಯರು ಕೈ ಬಿಡೋದಿಲ್ಲ. ನಿಮ್ಮ ಜೊತೆಲೇ ಇದ್ಕೊಂಡು ನಿಮ್ಮನ್ನು ಕಾಯ್ತಾ ಇರ್ತಾರೆ.
ಸದಾ ಕಾಲ ನಿಮ್ಮ ಜೊತೆಲಿ ಇದ್ಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡ್ತಿರ್ತಾರೆ ರಾಯರು. ಸಾಲ ಇದೆ ಅಂತ ಅಂದ್ಬಿಟ್ಟು ಬರೀ ಮನೆಯಲ್ಲೇ ಸೇರಿಕೊಂಡ್ರೆ ಸಾಲ ತೀರೋದಿಲ್ಲ. ಅದಕ್ಕೇನಾದರೂ ಒಂದು ಪ್ರಯತ್ನ ಮಾಡಬೇಕು, ಇಲ್ಲ ಒಂದು ಕೆಲ್ಸಕ್ಕೆ ಹೋಗೋದು, ಇಲ್ಲ ಏನೋ ಅವ್ರ ಸಾಲ ತೀರ್ಸೋದಕ್ಕೆ ಏನು ದಾರಿ ಹುಡುಕ್ಬೇಕು, ಆ ದಾರಿನ ನೀವು ಹುಡುಕ್ತಾ ಹೋಗ್ಬೇಕು. ರಾಯರ ಮೊರೆ ಹೋಗಿ ರಾಯರು ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ನೀವು ಒಂದು ಕಡೆ ಸಾಲ ತೀರ್ಸೋದಕ್ಕೋಸ್ಕರ ಇನ್ನೊಂದು ಕಡೆ ಸಾಲ ಮಾಡ್ತೀರಾ, ಅದು ತೀರ್ಸೋದಕ್ಕೋಸ್ಕರ ಇನ್ನೊಂದು ಕಡೆ ಸಾಲ ಮಾಡ್ತೀರಾ. ಈಗ ಒಂದು ಸಾಲ ತೀರಿಸ್ಬೇಕು ಅಂದರೆ ಯಾರ ಮುಂದೆನಾದರೂ ನೀವು ಕೈ ಚಾಚ್ತೀರಾ, ಅಪ್ಪ ನಾನು ಸಾಲ ತೀರಿಸ್ಬೇಕು, ಕುತ್ತಿಗೆಗೆ ಬಂದುಬಿಟ್ಟಿದೆ, ಅವ್ರು ಸಾಲ ತೀರಿಸ್ಬೇಕು, ಸ್ವಲ್ಪ ಹಣ ಸಹಾಯ ಮಾಡಿ ಅಂತ ನೀವು ಕೇಳ್ತೀರಲ್ಲ, ಅದೇ ರೀತಿ ದೇವ್ರ ಮುಂದೆ ಹೋಗಿ ದೇವ್ರ ಹತ್ರ ಕೇಳಿ, ರಾಯರ ಹತ್ರ ಕೇಳಿ, ರಾಯರೇ ನಂಗೆ ಈ ಥರ ಕಷ್ಟ ಇದೆ, ನಂದು ಕಷ್ಟನೆಲ್ಲ ದೂರ ಮಾಡು, ಅವರು ಸಾಲ ತೀರಿಸ್ಬೇಕು, ನೀನು ಅನುಗ್ರಹ ಮಾಡು ಅಂತ ರಾಯರ ಮುಂದೆ ಎರಡು ಕೈ ಚಾಚಿ, ಜನದ ಮುಂದೆ ಕಷ್ಟ ಇದೆ ಅಂತ ಕೈ ಚಾಚ್ತಿರಲ್ಲ, ಅದೇ ರೀತಿ ರಾಯರ ಮುಂದೆ ಹೋಗಿ ಎರಡು ಕೈ ಚಾಚ್ರಿ. ನೀವು ಸೆರಗೊಡ್ಡಿ ಬೇಡಿ, ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನಿಮ್ಮ ಸಾಲ ತೀರ್ಸೋದಕ್ಕೆ, ನಿಮ್ಮ ಸಮಸ್ಯೆನೆಲ್ಲ ಬಗೆಹರಿಸೋದಕ್ಕೆ ರಾಯರು ಒಂದು ದಾರಿ ಅಂತ ತೋರಿಸ್ತಾರೆ. ಜನದ ಮುಂದೆ ಕೈ ಚಾಚೋದಕ್ಕೆ ಹೋಗ್ಬೇಡಿ, ರಾಯರ ಮುಂದೆ ಕೈ ಚಾಚಿ, ಖಂಡಿತ ರಾಯರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ, ಅನುಗ್ರಹ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.